ಬ್ರೇನ್ ಲವ್ಸ್ ಇಮೇಜಸ್. ಬ್ರೇನ್ಗೆ ಅರ್ಥ ಆಗೋದು ಇಮೇಜು. ಈ ಟೆಕ್ಸ್ಟ್ ಕಾಂಟೆಂಟ್ ಜ್ಞಾಪಕ ಬರೋದಿಲ್ಲ ನಮಗೆ. ಸೊ ನಾವೇನು ಮಾಡ್ತಿದ್ದೀವಿ, ಈ ರೋಟ್ ಮೆಕ್ಯಾನಿಸಮ್ ಬೈ ಹ್ಯಾರ್ಟ್ ಮಾಡ್ತೀವಲ್ಲ. ಸೊ ಅವಾಗ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಬೈ ಹ್ಯಾರ್ಟ್ ಮಾಡಿದಾಗ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಕನ್ವರ್ಟಿಂಗ್ ಇಟ್ ಟು ಇಮೇಜ್. ಸೊ ಹಾಗಾಗಿ ನಮಗೆ ಲಾಂಗರ್ ರಿಟೆಂಟಿವಿಟಿ ಪಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇವತ್ತು ಓದಿರ್ತೀವಿ, ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಮರ್ತೋಗಿರ್ತೀವಿ, ಎಕ್ಸಾಮ್ ಹಾಲಲ್ಲೇ ಮರ್ತೋಗಿರ್ತೀವಿ. ಯಾಕೆ ಹಾಗಾಗ್ತಾ ಇದೆ? ಬಿಕಾಸ್ ನಮ್ಗೆ ಬ್ರೈನ್ಗೆ ಇಷ್ಟ ಆಗೋ ಹಾಗೆ ನಾವು ಅದನ್ನ ಜ್ಞಾಪಕ ಇಟ್ಕೊಂಡಿಲ್ಲ. ಸರ್, ನನ್ನ ಪ್ರಕಾರ ಈ ಸ್ಕೂಲಿಂಗ್ ಅಂತ ಏನು 10ನೇ ಕ್ಲಾಸ್ವರೆಗೂ ಇದೆಯಲ್ಲ, ಅದು ಯಾವುದು ಕಷ್ಟದ ವಿಚಾರ ಅಲ್ವೇ ಅಲ್ಲ. ಸೊ ತುಂಬ ಸುಲಭವಾಗಿ 10ನೇ ಕ್ಲಾಸ್ ಎಕ್ಸಾಮ್ನ ತುಂಬ ಈಸಿಯಾಗಿ ಪಾಸ್ ಮಾಡ್ಬೋದು, ಪ್ರೊವೈಡೆಡ್ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. ದ ಸ್ಟೂಡೆಂಟ್ಸ್ ಇಂಪ್ಲಿಮೆಂಟ್ ಮಾಡಬೇಕು, ಅವ್ರ ಪುಸ್ತಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಮೆಮರಿ ಅನ್ನೋದು ಒಂದು ಕಲೆ, ಸ್ಕಿಲ್. ಇವಾಗ ಸಂಗೀತ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಚೆಸ್ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಹಾಗೇನೆ ಮೆಮರಿ ಕೂಡ ಒಂದು ಸ್ಕಿಲ್. ನಾನು ಹೇಳ್ಕೊಡ್ತೀನಿ, ಮಕ್ಕಳು ಅದನ್ನು ಅವ್ರ ಪುಸ್ತಕದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದಾಗ ಎಂಥದ್ದೇ ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, JEE ಆಗಿರ್ಬೋದು, BCom ಇರ್ಬೋದು, ಯಾವುದೇ ಎಕ್ಸಾಮ್, ಸ್ಕೂಲ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು 10 ವರ್ಷ ಮೇಲ್ಪಟ್ಟ ಯಾವುದೇ ವಿದ್ಯಾರ್ಥಿಗೆ ಈ ಮೆಮರಿ ಟೆಕ್ನಿಕ್ಸ್ ಅನ್ನೋದು ಒಂದು ಬೂನ್ ಆಗಿರುತ್ತೆ.